ಕರಾವಳಿಯ ಹೆಮ್ಮೆಯ ಕಲಾವಿದರಾಗಿರುವಂಥ ರಾಕೇಶ್ ಪೂಜಾರಿ ಅವರ ಅಗಲಿಕೆ ನಿಜಕ್ಕೂ ಕೂಡ ಅವರ ಆತ್ಮೀಯರಿಗೆ ಒಂದು ರೀತಿಯ ಆಘಾತವನ್ನು ಉಂಟು ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ಬಾಲ್ಯದಿಂದ ರಾಕೇಶ್ ಸಾಧನೆಯನ್ನು ಹತ್ತಿರದಿಂದ ಕಂಡಂಥ ಅವರ ಆತ್ಮೀಯರು ಇನ್ನೂ ಕೂಡ ನೋವಲ್ಲಿ ಮರಗ್ತಾ ಇದ್ದಾರೆ. ರಾಕೇಶ್ ಕುಟುಂಬಕ್ಕೆ ಏನಾದರೂ ಮಾಡಬೇಕು ಅಥವಾ ರಾಕೇಶ್ ಅಗಲಿಕೆಯ ಒಂದು ನಷ್ಟವನ್ನು ಏನು ಕುಟುಂಬ ಭರಿಸ್ತಾ ಇದೆ ಅದನ್ನು ತುಂಬಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಬಹಳ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಅವರ ಆತ್ಮೀಯರಿದ್ದಾರೆ, ಸ್ಥಳೀಯರಿದ್ದಾರೆ. ಅದರ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ರಾಕೇಶ್ ಕುಟುಂಬಕ್ಕೆ ಏನಾದರೂ ಒಂದು ತಮ್ಮ ಕಡೆಯಿಂದ ಸಹಾಯವನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಅವರು ಪ್ರಯತ್ನವನ್ನು ಬರ್ತಾ ಇದ್ದಾರೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಂದಿಗೆ ಹೂಡೆ ಅಂದರೆ ರಾಕೇಶ್ ಅವರು ತಮ್ಮ ಒಂದು ಅಂತಿಮ ಸಂದರ್ಭದಲ್ಲಿ ಅವ್ರಿಗೊಂದು ಕನಸಿತ್ತು, ತಮ್ಮ ಊರಿನಲ್ಲಿ ಒಂದು ಸುಸಜ್ಜಿತವಾಗಿರುವಂಥ ನಾರಾಯಣ ಗುರುಗಳ ಒಂದು ಭವನವನ್ನು ಕಟ್ಟಬೇಕು ಅನ್ನುವಂಥ ರೀತಿಯಲ್ಲಿ ಅದರಲ್ಲೂ ಕೂಡ ಸಾಕಷ್ಟು ಪಾಲು ಪಡೆದಿದ್ದರು, ಆ ಸಂತಸದಲ್ಲೂ ಕೂಡ ಭಾಗಿಯಾಗಿದ್ದರು. ಈ ಬಗ್ಗೆ ಮಾತನಾಡೋದಕ್ಕೆ ಗಜಾನನ ಬಿಲ್ಲವ ಸೇವಾ ಸಂಘದ ಕಾರ್ಯದರ್ಶಿಗಳಾಗಿರುವಂಥ ಜನಾರ್ದನ್ ಕೋಟಿನವರಿದ್ದರು. ಆ ಥರ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಈ ಅಗಲಿಕೆಯ ಬಗ್ಗೆ. ಬಹಳ ಒಂದು ದುಃಖಕರವಾದ ಸಂಗತಿ. ನಾವೆಲ್ಲರೂ ಈಗಲೂ ಆ ಮಾತಾಡೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಅದು ಯಾಕಂತೇಳಿದರೆ ರಾಕೇಶ್ ಪೂಜಾರಿ ಸಾಧಾರಣ ತನ್ನ 33 ವರ್ಷ ಪ್ರಾಯದಲ್ಲಿ ಈ ರೀತಿಯಲ್ಲಿ ಒಂದು ಅಕಾಲಿಕವಾಗಿ ನಿಧನ ಹೊಂದ್ತಾರಂತೇಳಿ ನಾವು ಯಾರೂ ಈ ಸಮಾಜ ನಮ್ಮ ಈ ಪರಿಸರದವರಾಗಲಿ ನಾವು ಯಾರೂ ಎಣಿಸಲಿಲ್ಲ. ಅಂಥ ಒಂದು ಘಟನೆ ತುಂಬ ಬೇಸರದ ಸಂಗತಿ. ಹೀಗಾಗಬಾರ್ದು, ಯಾಕೆ ಆಯಿತು ಅಂತ ನಮಗೂ ಗೊತ್ತಿಲ್ಲ. ನಾವು ಇತ್ತೀಚೆಗೆ ನಮ್ಮ ಬಿಲ್ಲವ ಸಂಘದಲ್ಲಿ ಸಂಘದ ಶತಮಾನೋತ್ಸವದ ಅಂಗವಾಗಿ ಒಂದು ನಾರಾಯಣಗುರು ಸಮುದಾಯ ಭವನ ನಿರ್ಮಿಸಿದ ಸಂದರ್ಭದಲ್ಲಿ ಅವರಿಗೆ ಗೌರವವನ್ನು ಕೂಡ ಸನ್ಮಾನವನ್ನು ಅವರ ಪ್ರತಿಭೆಯನ್ನು ಗುರುತಿಸಿ ಸನ್ಮಾನ ಕೂಡ ಮಾಡಿತ್ತು. ಇಂಥ ಸಂದರ್ಭದಲ್ಲೇ ಈ ರೀತಿ ಆಯ್ತಲ್ಲ ಅನ್ನೋ ವೇದನೆ ನಮಗೆಲ್ಲರಿಗೂ ಇದೆ. ಭಾಳ ಒಳ್ಳೆಯ ಹುಡುಗ, ಎಲ್ರಿಗೂ ಪ್ರೀತಿ ವಿಶ್ವಾಸವನ್ನು ಹೊಂದಿದವರು, ಯಾರೆಂದಲೂ ನಿಷ್ಠುರವನ್ನು ಮಾಡಿಕೊಂಡವರಲ್ಲ. ಇಷ್ಟೊಂದು ಅಂದರೆ ಎಷ್ಟೋ ವರ್ಷದಿಂದ ಈ ಒಂದು ಚಿತ್ರರಂಗದಲ್ಲಿ ಮೇಲೆ ಬರಬೇಕು ಎಂಬುದಾಗಿ ಸಾಧನೆ ಮಾಡ್ತಿದ್ದಂಥ ಒಂದು ವ್ಯಕ್ತಿ ಈ ರೀತಿ ಅವರಿಗೆ ಒಂದು ಸಂಪಾದನೆಯ ದಾರಿಯನ್ನು ಕಾಣುವ ಸಂದರ್ಭದಲ್ಲಿ ಈ ರೀತಿ ಆಯ್ತಲ್ಲ ಅನ್ನುವ ಒಂದು ವೇದನೆ ನಮ್ಮೆಲ್ಲರಿಗಿದೆ. ಯಾಕಂತೇಳಿದರೆ ಇತ್ತೀಚೆಗೆ 4 ವರ್ಷದ ಹಿಂದೆ ಅವರ ತಂದೆ ಕೂಡ ಸ್ವಲ್ಪ ಸಂಪಾದನೆ ಮಾಡಿ ಇದ್ದವರು ಮನೆಯಲ್ಲಿ, ಅವರು ತೀರಿ ಹೋದರು. ಈಗ ಇವರು ಒಂದು ಸಂಪಾದನೆಯ ದಾರಿಯನ್ನು ಹಿಡಿಯುವ ಸಂದರ್ಭದಲ್ಲಿ ಈ ರೀತಿ ಆಯಿತು ಎನ್ನುವ ವೇದನೆ ನಮ್ಮೆಲ್ಲರಿಗೂ ತುಂಬ ಬೇಸರ ತಂದಿದೆ. ಈಗ ಅದೇ ಯಾಕಂತೇಳಿದರೆ ಅವರ ಮನೆಯಲ್ಲಿ ಕೂಡ ತಂಗಿ ಒಂದು ಮದುವೆ ಆಗಲಿಕ್ಕಿದ್ದಾರೆ, ತಾಯಿ ಕೂಡ ಏನು ಅವರಿಗೆ ಕೆಲಸ ಇಲ್ಲ, ಮನೆಯಲ್ಲಿ ಇದ್ದಾರೆ. ತುಂಬ ಕಷ್ಟದ ಪರಿಸ್ಥಿತಿ ಈಗ ಬಂದು ಒದಗಿದೆ. ಯಾಕಂತೇಳಿದರೆ ಒಂದು ಆರ್ಥಿಕವಾಗಿ ಸ್ವಲ್ಪ ಮೇಲೆ ಬರುವಂಥ ಸಂದರ್ಭದಲ್ಲಿ ಈ ರೀತಿ ಆಯ್ತಲ್ಲ ಎನ್ನುವ ವೇದನೆ ನಮಗೆಲ್ಲರಿಗೂ ಇದೆ. ಯಾಕೆ ಹೀಗಾಯಿತು ಎನ್ನುವುದು ಆ ದೇವರಿಗೆ ಮಾತ್ರ ಗೊತ್ತು. ಅದು ಅವರ ಇನ್ನೂ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು. ಅವರಿಗೆ ಒಂದು ದಾರಿ ತೋರಿಸಿದಂಥ ಪ್ರಸನ್ನ ಶೆಟ್ಟಿ, ಚೈತನ್ಯ ಕಲಾವಿದರ ತಂಡದ ಪ್ರಸನ್ನ ಶೆಟ್ಟಿ ಅವರಿಗೆ ಈ ಚಿತ್ರತಂಡಕ್ಕೆ ಪ್ರವೇಶ ಮಾಡಲಿಕ್ಕೆ ಒಂದು ದಾರಿ ತೋರಿಸಿದವರು. ಮತ್ತು ಅಲ್ಲಿ ಬೆಂಗಳೂರಲ್ಲಿ ಅವರಿಗೆ ಸಹಕಾರ ನೀಡಿದವರು ರಕ್ಷಿತಾ ಮೇಡಮ್ ಮತ್ತು ಅನುಶ್ರೀ ಮೇಡಮ್. ನಿಜವಾಗಿ ಅವರು ಕರಾವಳಿಯ ಕಲಾವಿದರಿಗೆ ಹಿನ್ನೆಲೆ ಇರುವುದಿಲ್ಲ. ಯಾವುದೇ ಒಂದು ಇದನ್ನು ಹಿಡ್ಕೊಂಡು ಮುಂದೆ ಹೋಗುವಾಗ, ಚಿತ್ರತಂಡದಲ್ಲಿ ಮುಂದೆ ಹೋಗಬೇಕಾದ್ರೆ ಅಲ್ಲಿ ಸ್ವಲ್ಪ ಅವರಿಗೆ ಪ್ರೋತ್ಸಾಹ ಬೇಕಾಗ್ತದೆ. ಯೋಗರಾಜ್ ಭಟ್ ಮತ್ತು ಅನುಶ್ರೀ ಮೇಡಮ್ಮು, ರಕ್ಷಿತಾ ಮೇಡಮ್ ಮತ್ತು ಅವರ ಎಲ್ಲ ತಂಡದ ಕಲಾವಿದರು ಎಲ್ಲರೂ ಅವರಿಗೆ ಪ್ರೀತಿ ತೋರಿಸಿ ಗೌರವ ಕೊಟ್ಟಿದ್ದಾರೆ. ಅವರನ್ನೆಲ್ಲ ನಾವು ಈ ಸಂದರ್ಭದಲ್ಲಿ ಮತ್ತೆ ಮೊನ್ನೆ ನಡೆದಂಥ ಇದರಲ್ಲಿ ಅವರಿಗೆ ಭಾಗವಹಿಸಿದ್ದಾರೆ. ಅದು ನಮಗೆ ತುಂಬ ಅವನ ಬಗ್ಗೆ ಹೆಮ್ಮೆ ಅನ್ನಿಸ್ತದೆ. ಯಾಕಂತೇಳಿದರೆ ಅವರೆಲ್ಲ ಪ್ರೀತಿ ವಿಶ್ವಾಸಕ್ಕೆ ಇವ ಪಾತ್ರರಾಗಿದ್ದ. ಅಂದರೆ ಇಲ್ಲಿ ಊರಲ್ಲಿ ಕೂಡ ಹಾಗೆ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಅವ ಪಾತ್ರ. ಯಾರಿಂದಲೂ ನಮ್ಮ ಸಂಘಕ್ಕೂ ಒಂದು ದೊಡ್ಡ ಒಂದು ಹಿನ್ನಡೆ ಅಂತ ನಾವು ಭಾವಿಸ್ತೇವೆ. ಸಂಘದಲ್ಲಿ ಆಗುವಂಥ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತಿದ್ದರು. ಮತ್ತು ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಕೂಡ ಬಹಳ ಉತ್ಸಾಹದಿಂದ ಭಾಗವಹಿಸಿ ಎಲ್ಲರನ್ನು ಅಷ್ಟು ದೊಡ್ಡ ಒಂದು ಸಾಧನೆ ಮಾಡಿದ್ರು ಕೂಡ ಒಂದು ಬಹಳ ವಿನಯ ಇರುವಂಥ ವ್ಯಕ್ತಿ. ಹೌದು, ವಿನಯ ಮತ್ತು ವಿಧೇಯತೆ ಎಲ್ಲಿ ಸಿಕ್ಕಿದ್ರು ಬಂದು ಕಾಲಿಗೆ ನಮಸ್ಕರಿಸುವಂಥ ಒಂದು ಸಂಪ್ರದಾಯವನ್ನು ಇತ್ತು. ಎಲ್ಲಿ ನೋಡಿದರೂ ಕೂಡ ಹಿರಿಯರನ್ನು ಇದು ಸರ್, ಈಗ ಅವರ ತಂಗಿಯ ಒಂದು ಮದುವೆ ಮಾಡಬೇಕು ಅನ್ನುವಂಥ ದೊಡ್ಡ ಕನಸಿತ್ತು. ಸೊ ನಿಮ್ಮ ಪರವಾಗಿ ನಿಮ್ಮ ಮನಸ್ಸಿನಲ್ಲಿ ಏನು ಭಾವನೆ? ಯಾರೆಲ್ಲ ಅದಕ್ಕೆಲ್ಲ ಈಗ ಅವನದ್ದು ಏನು ಕನಸಿತ್ತು ಅದನ್ನೆಲ್ಲ ಈಡೇರಿಸುವಂಥ ನಾವೆಲ್ಲರೂ ಸೇರಿಕೊಂಡು, ನಾವಂತೇಳಿ ಅಲ್ಲ, ಎಲ್ಲರೂ ಅವರು ಎಲ್ಲಿ ಯಾವ್ಯಾವ ಮೂಲದಿಂದ ಅವರಿಗೆ ಸಹಕಾರ ಮಾಡಲಿಕ್ಕೆ ಸಾಧ್ಯ ಉಂಟು ಅವರೆಲ್ಲರೂ ಮಾಡಿದರೆ ಒಳ್ಳೆಯದು. ಅಂದರೆ ಪರಿಸ್ಥಿತಿ ಇಬ್ಬರೂ ಕೂಡ ಒಂದು ಯಾರು ನಮ್ಮ ಸಂಪಾದನೆ ಮಾಡುವಂಥ ಎರಡೂ ದಾರಿ ಕೂಡ ಅವರಿಗೆ ತಪ್ಪಿ ಹೋಯಿತು. ಹಾಗಾಗಿ ಅವರ ಮನೆಯ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಹಾಗಾಗಿ ಎಲ್ಲರೂ ಸೇರಿ ಆ ಬಗ್ಗೆ ಚಿಂತನೆ ಮಾಡಬೇಕು. ಕೂತು ಮಾತಾಡೋದು ಒಳ್ಳೆಯದು. ಒಂದು ಕಡೆ ಸೇರಿ ನಾವು ಆ ಬಗ್ಗೆ ಚಿಂತನೆ ಮಾಡಿ ಯಾವ ರೀತಿ ಮಾಡಿದರೆ ಅವರಿಗೆ ಪ್ರಯೋಜನ ಆಗ್ಬೋದು ಎನ್ನುವ ಬಗ್ಗೆ ನಾವು ಚಿಂತನೆ ಮಾಡುವ ಒಂದು ವ್ಯವಸ್ಥೆ ಆಗಬೇಕು.